ಓಕೆ ಡಾಕ್ಟರ್, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ವಿಲ್ಸನ್ ಗಾರ್ಡನ್ ಇಂದ ಕರೆ ಮಾಡಿದ್ದಾರೆ. ರಾಣಿ, ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಪ್ರಶ್ನೆ ಏನಿದೆ ಕೇಳಿ. ಹಲೋ ಹಲೋ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಹೇಳಿ. ರಾಣಿ ಅವರೇ ಹೇಳಿ. ಹೇಳಿ, ಕೇಳಿಸ್ತದೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರಮ್ಮ, ಹೇಳಿ. ಸರ್, ನಮ್ಮ ಯಜಮಾನ್ರಿಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಅಂತಾರೆ. ಓಕೆ. ಎಷ್ಟಮ್ಮ ವಯಸ್ಸು? ನಿಮ್ಮ ಯಜಮಾನ್ರ ವಯಸ್ಸು ಎಷ್ಟಮ್ಮ? ಅವ್ರಿಗೆ ಇವಾಗ 48 ಡಾಕ್ಟ್ರೆ. 48 ವರ್ಷ. ಇದು ಯಾವಾಗಿಂದ ಈ ತರ ಸಮಸ್ಯೆ ಇದೆ? ಊಟ ಆಗಿದ ತಕ್ಷಣ ಹೊಟ್ಟೆ ನೋವು? ಈಗ 3 ತಿಂಗಳಿಂದ ಹಿಂಗೆ ಇದೆ ಡಾಕ್ಟ್ರೆ. ಕಳೆದ 3-4 ತೋರಿಸಿದ್ವಿ. ಅವರು ಗ್ಯಾಸ್ಟ್ರಿಕ್ ಮಾತ್ರೆ ಬರ್ಕೊಡ್ತಾರೆ. ಆ ಮಾತ್ರೆ ತಗೊಂಡು ಸ್ವಲ್ಪ ಚೆನ್ನಾಗಿರುತ್ತೆ. ಡೈಲಿ ಇವಾಗ ಊಟಕ್ಕೆ ಮುಂಚೆ ಮಾತ್ರೆ ತಗೊಂತಾರೆ. ಓಕೆ. ಅದು ತಿಂದಿನೂ ಈ ತರ ಇವಾಗ ಊಟ ಮಾಡಿದ್ರು ಹೊಟ್ಟೆ ಉರಿ, ಹೊಟ್ಟೆ ನೋವ್ತೈತೆ ಅಂತಾರೆ ಡಾಕ್ಟ್ರೆ. ಓಕೆ. ಅವರು ಆಹಾರದಲ್ಲಿ ಏನು ಸಾಕಷ್ಟು ಏನ್ ತಗೋತಾರೆ ಅಂತ ಜನರಲ್ ಆಗಿ ಏನ್ ಆಹಾರ ಸೇವನೆ ಮಾಡ್ತಾರೆ ಅವರು? ನಾರ್ಮಲ್ ಆಗಿ ಯಾವಾಗ ಇವತ್ತು ಚಪಾತಿ ತಿಂದು ಟೊಮೆಟೊ ಗೊಜ್ಜು ತಿಂದ್ರು. ಓಕೆ. ರೈಸ್ ಸ್ವಲ್ಪ ತಿಂದ್ರು ಅಷ್ಟೇ ಡಾಕ್ಟರ್. ಇನ್ನೇನು ಅಂತದೇನು ತಿನ್ನಲ್ಲ. ಓಕೆ. ಬೇರೆ ಹವ್ಯಾಸಗಳೇನ ಇದೆಯಮ್ಮ? ಅಭ್ಯಾಸಗಳು, ಆಲ್ಕೋಹಾಲ್, ಸ್ಮೋಕಿಂಗ್, ಇಲ್ಲ ಡಾಕ್ಟರ್. ಸಿಗರೇಟ್ ಸೇದೋದು ಅದೆಲ್ಲ ಇಲ್ಲ. ದೇಹ ತೂಕ ಹೇಗಿದೆ ಅವ್ರಿಗೆ? ಡಾಕ್ಟರ್ ದೇಹ ತೂಕನಾ? ಹಾ, ಅವರು ಈಗ 62 kg ಇದ್ದಾರೆ. 62 kg ಇದ್ದಾರೆ. ಓಕೆ. ಬೇರೆ ಏನಾದ್ರು ಸಮಸ್ಯೆಗಳು ಕಂಡು ಬರುತ್ತಾ? ಬೇರೆ ಎಲ್ಲ ಏನಿಲ್ಲ ಡಾಕ್ಟ್ರೆ. ಮುಂಚೆ ಎಲ್ಲ ತೋರ್ಸಿದ್ವಿ, ಎಲ್ಲ ಸ್ಕ್ಯಾನಿಂಗ್ ಮಾಡ್ತಿದ್ವಿ. ಓಕೆ. ಆದ್ರೆ ಅವ್ರಿಗೆ ಹೊಟ್ಟೆ ಉರಿ, ಹೊಟ್ಟೆ ನೋವು ಕಮ್ಮಿ ಆಗ್ತಾ ಇಲ್ಲ. ಓಕೆ. ಎಂಡೋಸ್ಕೋಪಿ ಏನಾದ್ರು ಮಾಡ್ಸಿದ್ರಾ? ಇಲ್ಲ ಎಚ್ ಪೈಲರಿ ಟೆಸ್ಟ್ ಮಾಡ್ತಿದ್ವಿ ಡಾಕ್ಟ್ರೆ. ಈಗ 1.5 ತಿಂಗಳಾಯ್ತು ಎಂಡೋಸ್ಕೋಪಿ ಎಲ್ಲ ಮಾಡ್ತಿದ್ವಿ. ಓಕೆ. ಇದಕ್ಕಿದ್ದಂಗೆ ನೈಟ್ 1:30-2 ಗಂಟೆ ಆದ್ರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಇವಾಗ ಒಂದ್ 3-4 ಸತಿ ಅಡ್ಮಿಟ್ ಆಗಿ ಒಂದೊಂದ್ ದಿವಸ ಡೈಲಿ ನೈಟ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಡಾಕ್ಟ್ರೆ ಹೊಟ್ಟೆ ನೋವು, ಹೊಟ್ಟೆ ಉರಿ. ಓಕೆ ಅಮ್ಮ. ಅವರು ಮೊಸರು, ಮಜ್ಜಿಗೆ ಈ ತರ ಪದಾರ್ಥಗಳು ಬಳಸ್ತಾರಾ ಇಲ್ವಾ ಡಾಕ್ಟ್ರೆ? ಏನಂದ್ರಿ? ಮೊಸರು, ಮಜ್ಜಿಗೆ ತಿಂತಾರೆ ಡಾಕ್ಟರ್. ಮಜ್ಜಿಗೆ, ಇದೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಬಳಸಬೇಕಮ್ಮ. ಇದು ಗ್ಯಾಸ್ಟ್ರಿಕ್ ಅಲ್ಸರ್ ಸಹನು ಇರ್ಬೋದು. ನೀವು ಆ ರಿಪೋರ್ಟ್ಸ್ ಎಲ್ಲ ತಗೊಂಡು ಕ್ಲಿನಿಕ್ ಬಳಿ ಬಂದು ಒಂದ್ಸರಿ ತೋರಿಸ್ಕೋಬೇಕಾಗತ್ತೆ, ಆಯ್ತಾ? ಅವ್ರನ್ನ ನಿಮ್ಮ ಯಜಮಾನರನ್ನ ಕರ್ಕೊಂಬನ್ನಿ. ಜೊತೆಗೆ ಕೆಲವು ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಬೇಕಾಗತ್ತೆ. ಅಂದ್ರೆ ಒಂದೇ ಬಾರಿ ಹೊಟ್ಟೆ ತುಂಬುವಷ್ಟು ಊಟ ಮಾಡಬಾರ್ದು, ಆಹಾರ ಸೇವಿಸಬಾರ್ದು. ಯಾವಾಗ್ಲೂ ಒಂದು 60 to 70% ಅಷ್ಟು ಆಗಷ್ಟು ಮಾತ್ರ ಆಹಾರ ತಗೊಬೇಕಾಗ್ತದೆ. ತುಂಬಾ ಟೈಮ್ ಗ್ಯಾಪ್ ಕೊಟ್ಟು ಆಹಾರ ತಗೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ತುಂಬಾ ಮಸಾಲೆ ಪದಾರ್ಥಗಳು, ಕಾಫಿ, ಟೀ ಈ ತರ ಪದಾರ್ಥಗಳು ತಗೊಳ್ಳೋ ಅಭ್ಯಾಸ ಇದ್ರೆ ಸಹ ಕಡಿಮೆ ಮಾಡಬೇಕಾಗತ್ತೆ. ಆದಷ್ಟು ಮೈಲ್ಡ್ ಅಂದ್ರೆ ಈ ಬ್ಲ್ಯಾಂಡ್ ಫುಡ್ ತಗೊಳ್ಳೋಂಥದ್ದು ಅಭ್ಯಾಸ ಮಾಡ್ಕೊಬೇಕಾಗತ್ತೆ. ಇಂಪ್ರೂವ್ ಆಗೋವರೆಗೂ, ಕಾಯಿಲೆ ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗೋವರೆಗೂ ಈ ತರಹದ ಆಹಾರ ಪದ್ಧತಿನ ಫಾಲೋ ಮಾಡಬೇಕಾಗತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ನಾವು ಮಾತನಾಡ್ತಾ ಇದ್ವಿ ಅಲ್ಸರ್ ಮತ್ತೆ IBS ಬಗ್ಗೆ ಮಾತನಾಡ್ತಾ ಇದ್ವಿ. ಇದಕ್ಕೆ ಟ್ರೀಟ್ಮೆಂಟ್ ಬಗ್ಗೆ ಕೂಡ ನೀವು ತಿಳಿಸ್ತಾ ಇದ್ರಿ. ಟ್ರೀಟ್ಮೆಂಟ್ ಬಗ್ಗೆ ಸೊ ಈಗ ಸ್ಟಮಕ್ ಆಸಿಡ್ಸ್ ಜಾಸ್ತಿ ಸೆಕ್ರೇಷನ್ ಆಗಿ ಈ ರೀತಿ ಅಲ್ಸರ್ ಫಾರ್ಮೇಷನ್ ಆಗೋಂಥದ್ದಾಗಿರ್ಬೋದು. ಅಲ್ಸರ್ ಒಂದ್ಸರಿ ಫಾರ್ಮ್ ಆದ ನಂತರ ಸ್ಟಮಕ್ ಸ್ಟಮಕ್ ಆಸಿಡ್ ಜಾಸ್ತಿ ಸೆಕ್ರೇಟ್ ಆಗ್ತಿದೆ ಅಂತ ಓವರ್ ದ ಕೌಂಟರ್ ಈ ಆ್ಯಂಟಾಸಿಡ್ಸ್ ತೊಗೊಳ್ಳೋಂಥದ್ದಾಗಿರ್ಬೋದು. ಲೈಕ್ ಕಾಮನ್ ಜೆಲುಸಿಲ್ ಆಗಿರ್ಬೋದು, ಇಲ್ಲ ಪ್ಯಾಂಟಾಪ್, ಪ್ಯಾಂಡಿ, ರ್ಯಾಂಟ್ಯಾಕ್. ಇದನ್ನು ತುಂಬ ದಿನಗಳು ಬಳಸ್ತಾ ಇದ್ದಾಗ ಏನಾಗುತ್ತೆ, B12 ಅಬ್ಸಾರ್ಪ್ಷನ್ನ ಕ್ಷೀಣಿಸ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. B12 ಅಬ್ಸಾರ್ಪ್ಷನ್ ಕಡಿಮೆ ಆದರೂ ಸಹ ಈ ಪದರ ಆಗಲೇ ತಿಳಿಸ್ಕೊಟ್ಟಂಗೆ ನಾನು, ಈ ಪ್ರೊಟೆಕ್ಟಿವ್ ಪದರ ಏನಿರುತ್ತೋ ಅದು ವ್ಯಾನಿಷ್ ಆಗೋಗುತ್ತೆ, ಅಂದರೆ ಎರೋಷನ್ ಆಗೋಗುತ್ತೆ. ಇದಾದ ನಂತರ ಅಲ್ಸರ್ ಮತ್ತೆ ಫಾರ್ಮ್ ಆಗುತ್ತೆ. ನಾವು ಕೊಡೋ ಹೋಮಿಯೋಪತಿಕ್ ಮೆಡಿಕೇಷನ್ಸಿಂದ ಸ್ಟಮಕ್ ಅಲ್ಸರ್ ಆಗೋಂಥದ್ದನ್ನ ತಡೆಗಟ್ಬೋದು. B12 ಡಿಫಿಷಿಯನ್ಸಿ ಬರೋಂಥದ್ದನ್ನು ಸಹ ತಡೆಗಟ್ಬೋದು. ಈ ಸ್ಟಮಕ್ ಆ್ಯಸಿಡ್ಸ್ ಅನ್ನೋದು ಕರೆಕ್ಟ್ ಪ್ರಮಾಣದಲ್ಲಿ, ಹೆಚ್ಚು ಕಡಿಮೆನೂ ಇಲ್ಲ ಜಾಸ್ತಿನೂ ಆಗದ ಪ್ರಮಾಣದಲ್ಲಿ ಸೆಕ್ರೇಟ್ ಆಗದೇ ಇರೋಂಥ ತಡೆಗಟ್ಬೋದು. ಇದು ಕೊಡೋವಂಥ ಹೋಮಿಯೋಪತಿಕ್ ಮೆಡಿಕೇಷನ್ಸಲ್ಲಿ ಹೆಲ್ಪ್ ಆಗ್ತದೆ. ಜೊತೆಗೆ ಅವರು ಆಹಾರ ಪದ್ಧತಿಯಲ್ಲೂ ಸಹ ಕೆಲವು ಚೇಂಜಸ್ ಅಳವಡಿಸ್ಕೊಬೇಕಾಗತ್ತೆ. ಇನ್ನು ಈ ಗ್ಯಾಸ್ಟ್ರಿಕ್ ಅಲ್ಸರ್ ಸ್ಟ್ರೆಸ್ಸಿಂದನೂ ಸಹ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಲೈಕ್ ಎಮೋಷ್ನಲ್, ಮೆಂಟಲ್ ಸ್ಟ್ರೆಸ್ಸನ್ನು ಸಹ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೂ ಅನುಗುಣವಾಗಿ ನಾವು ಮೆಡಿಕೇಷನ್ಸ್ ಕೊಡೋದ್ರಿಂದ ಈ ಅಲ್ಸರ್ ಫಾರ್ಮೇಷನ್ ಆಗೋಂಥದ್ದು ತಡೆಗಟ್ಬೋದು.